ಬೀದರ್ ತಾಲೂಕಿನ ಬೆನಕನಹಳ್ಳಿ ಹತ್ತಿರದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಪರಿಸರದಲ್ಲಿ ರೋಟರಿ ಕ್ಲಬ್ ಬೀದರ್ ಸಹಯೋಗದೊಂದಿಗೆ ಗ್ಲೋಬಲ್ ಶಾಲೆಯ ದಶಮಾನೋತ್ಸವ ನಿಮಿತ್ತವಾಗಿ ಅಕ್ಟೋಬರ್ 26ರಂದು ಸಿಂಧೂರು ರಕ್ಷಕ ರನ್ ಮತ್ತು ನವೆಂಬರ್ 1ರಂದು ನಾನಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕೇನ್ಪುರೆ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ಟೋಬರ್ 26ರಂದು ಸಿಂಧೂರು ರಕ್ಷಕ ರನ್ ನಡೆಯಲಿದ್ದು ಧ್ವಜಾರೋಹಣ, ಮ್ಯಾಚ್ ಪಾಸ್ಟ್, ಪರೇಡ್, ವ್ರೀತ್ ಲೇಯಿಂಗ್ ಮತ್ತು ಉಪನ್ಯಾಸ ಕಾರ್ಯಕ್ರಮ ಜರುಗಲಿದೆ. ನವೆಂಬರ್ 1ರಂದು ನಡೆಯುವ ಕಾರ್ಯಕ್ರಮಕ್ಕೆ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರು ಲೇಖಕಿ ಸುಧಾಮೂರ್ತಿ ಆಗಮಿಸಲಿದ್ದಾರೆ ಎಂದರು. ಈ ಸಿಂಧೂರು ರಕ್ಷಕ ರನ್ ನಿಮಿತ್ತವಾಗಿ 10 ಕಿಲೋಮೀಟರ್ ಓಟದ ಪುರುಷ ಹಾಗೂ ಮಹಿಳಾ ವಿಭಾಗದ ಮೊದಲ 3 ವಿಜೇತರಿಗೆ ಕ್ರಮವಾಗಿ 10,000, 8,000 ಮತ್ತು 5,000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು. ಮೇಜರ್ ಡಿಪಿ ಸಿಂಗ್ 6 ಕಿಲೋಮೀಟರ್ ಓಟದಲ್ಲಿ ಒಲಿಂಪಿಯನ್ ಕ್ಯಾಪ್ಟನ್ ಭೀಮ್ ಸಿಂಗ್ ಮತ್ತು 3 ಕಿಲೋಮೀಟರ್ ಓಟದಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ ಗವರ್ನರ್ ರೋಟೇರಿಯನ್ ರವೀಂದ್ರ ಪಾಲ್ಗೊಳ್ಳಲಿದ್ದಾರೆ. ಸಿಂಧೂರು ರಕ್ಷಕ ಮ್ಯಾರಥಾನ್ ಗ್ಲೋಬಲ್ ಶಾಲೆಯಿಂದ ಆರಂಭವಾಗಿ ಕೊನೆಗೆ ಅಲ್ಲಿಯೇ ಮುಕ್ತಾಯಗೊಳ್ಳಲಿದೆ. ಈ ಓಟದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕೂಡ ಟಿ ಶರ್ಟ್, ಪದಕ, ಈ ಪ್ರಮಾಣ ಪತ್ರ ನೀಡಲಾಗುವುದು. ನಂತರ ಉಪಹಾರ ಹಾಗೂ ಶಕ್ತಿಯುತ ಪಾನೀಯ ಒದಗಿಸಲಾಗುವುದು. ಅಂದರೆ ಎನರ್ಜಿ ಡ್ರಿಂಕ್ ಕೂಡ ನೀಡಲಾಗ್ತಾ ಇದೆ. ವಿಶೇಷವಾಗಿ ವೆಬ್ಸೈಟ್ ಮತ್ತು ಲ್ಯಾಂಡಿಂಗ್ ಪೇಜ್ ಮೂಲಕ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ. ನೋಂದಣಿ ಶುಲ್ಕ 200 ರೂಪಾಯಿ ಇದೆ. ಅದರಲ್ಲಿ ಸುಮಾರು 5,000 ಓಟಗಾರರು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಸಿಂಧೂರು ರಕ್ಷಕ ಓಟ ಇದು ಕೇವಲ ಕ್ರೀಡಾ ಕಾರ್ಯಕ್ರಮವಲ್ಲ, ಬದಲಾಗಿ ದೇಶದ ಐಕ್ಯತೆ, ಕೃತಜ್ಞತೆಯ ಸಂಕೇತವಾಗಿದೆ. ದೇಶವು ಹಲವು ಸವಾಲುಗಳನ್ನು ಎದುರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರಕ್ಷಿಸೋಣ ಎಂಬ ನಮ್ಮ ವಿಷಯದಂತೆ ನಾಗರಿಕರು, ಕುಟುಂಬಸ್ಥರು, ಕುಟುಂಬಗಳು, ಸಂಸ್ಥೆಗಳು ಒಂದಾಗಿ ಬಂದು ನಮ್ಮ ಸಶಸ್ತ್ರ ಪಡೆಗಳಿಗೆ ಗೌರವ ಸಲ್ಲಿಸಲು ನಾವು ಎಲ್ಲರನ್ನ ಆಹ್ವಾನಿಸಲಾಗ್ತಾ ಇದೆ ಎಂದರು. ಈ ವೇಳೆ ಸಿಂಧೂರು ರಕ್ಷಕ ಓಟದ ನೋಂದಣಿಗಾಗಿ ಹೈ ಐಡಿಯಲ್ಸ್ ಕಂಪನಿ ವತಿಯಿಂದ ತಯಾರಿಸಿದ ವಿಶೇಷ ವೆಬ್ಸೈಟ್ ಮತ್ತು ಲ್ಯಾಂಡಿಂಗ್ ಪೇಜ್ ಬಿಡುಗಡೆಗೊಳಿಸಲಾಯಿತು. ಅಕಾಡೆಮಿಯ ಪದಾಧಿಕಾರಿ ರಮೇಶ್ ಪಾಟೀಲ್ ಸೋಲ್ಪುರ್, ರೋಟರಿ ಕ್ಲಬ್ನ ಹಾವಶೆಟ್ಟಿ ಪಾಟೀಲ್, ಡಾಕ್ಟರ್ ರಘುಮೂರ್ತಿ, ಡಾಕ್ಟರ್ ಸುವಿನ್ ಪಾಟೀಲ್, ಬಸವಕುಮಾರ ಪಾಟೀಲ್ ಖಾಜಾಪುರ್, ಡಾಕ್ಟರ್ ನಾಗೇಶ್ ಪಾಟೀಲ್, ಆದೇಶ್ ಬಾಲಿ, ಅನಿಲ್ ಬಿರಾದರ್ ಸೇರಿದಂತೆ ಇನ್ನಿತರರು ಇದ್ದರು. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾ ಇದೆ. ಈ ಉಪಲಕ್ಷ್ಯದಲ್ಲಿ ನಾವು 2 ಮೇಜರ್ ಈವೆಂಟ್ಸ್ಗಳು ಮಾಡ್ತಾ ಇದ್ದೀವಿ. ಒಂದು ಈವೆಂಟು ಸಿಂಧೂರು ರಕ್ಷಕ ರನ್. ಈಗಾಗಲೇ ಏಪ್ರಿಲ್ನಲ್ಲಿ ಒಂದು ದೊಡ್ಡ ಪಹಲ್ಗಾಮ್ದಲ್ಲಿ ಒಂದು ಹಾದಸ ಆಗಿತ್ತು. ಅದಕ್ಕೋಸ್ಕರ ಭಾರತದ ಸೈನಿಕರು, ಭಾರತ ಸರ್ಕಾರ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯ ಮಾಡಿತ್ತು ಪಾಕಿಸ್ತಾನದ ವಿರುದ್ಧ. ಅದರ ಹೆಸರಲ್ಲಿ ನಾವು ಸಿಂಧೂರು ರಕ್ಷಕ ರನ್ ಅಂತ ನಾವು ಇಟ್ಟಿದ್ದೇವೆ. ಅದು 26 ಅಕ್ಟೋಬರ್ 2025 ಇದೆ. ಇನ್ನೊಂದು ಈವೆಂಟು 1 ನವೆಂಬರ್ ಇದೆ. ಇವೆರಡು ಈವೆಂಟು ಆಸ್ ಪಾರ್ಟ್ ಆಫ್ ಡೆಸಿನಿಯಲ್ ಸೆಲೆಬ್ರೇಷನ್ ಆಫ್ ಗ್ಲೋಬಲ್ ಸೈನಿಕ್ ಅಕಾಡೆಮಿ. ಇದಕ್ಕೆ ರೋಟರಿ ಕ್ಲಬ್ಸ್ ಆಫ್ ಬೀದರ್ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಾವು ಈ ಇವೆಂಟ್ಗೆ ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ನಾವು ಅನೇಕ ಹೆಜ್ಜೆಗಳನ್ನಿಟ್ಟಿದ್ದೀವಿ. ಮೊಟ್ಟ ಮೊದಲಿಗೆ 26 ಅಕ್ಟೋಬರ್ಗೆ ನಾವು ಇದಕ್ಕೆ ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಭೀಮ್ ಸಿಂಗ್, ಅರ್ಜುನ್ ಅವಾರ್ಡಿ, ಒಲಿಂಪಿಯನ್ ಮತ್ತು ರಾಷ್ಟ್ರದ ಹೈ ಜಂಪಿನ ರೆಕಾರ್ಡ್ ಹೋಲ್ಡರ್ ಅವರನ್ನು ನಾವು ಕರೆಸಿದ್ದೇವೆ. ಅವರು ಒಪ್ಪಿಕೊಂಡಿದ್ದಾರೆ. ಅದೇ ಪ್ರಕಾರ ಇನ್ನೊಬ್ಬ ವ್ಯಕ್ತಿ, ಯೂತ್ ಐಕನ್, ಇಂಡಿಯನ್ ಫಸ್ಟ್ ಗ್ರೇಡ್ ರನ್ನರ್ ಮೇಜರ್ ಡಿಪಿ ಸಿಂಗ್, ಕಾರ್ಗಿಲ್ ವಾರ್ ಹೀರೋ ಅಂತ ಒಬ್ಬ ವ್ಯಕ್ತಿ ಇವಾಗ ಸರ್ಕಾರ ಕೂಡ ಫ್ಲೈಗೋಸ್ಕರ US ಕಳಿಸಿದ್ದು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ನಲ್ಲಿ ಅವ್ರ ಹೆಸರಿದೆ. ಅವ್ರನ್ನು ಕೂಡ ನಾವು ಕಳಿಸಿದ್ದೇವೆ. ಮತ್ತು ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರವೀಂದ್ರ ಕೂಡ ಅವರು ಬರ್ತಾ ಇದ್ದಾರೆ. ಈ 3 ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಮುಖ್ಯ ಅತಿಥಿಯಾಗಿ. ಈ ಒಂದು ಈವೆಂಟ್ ನಲ್ಲಿ ನಾವು 3 ಕ್ಯಾಟಗರಿ ಇಟ್ಟಿದ್ದೀವಿ. ಮೊದಲನೇ ಕ್ಯಾಟಗರಿ 10 ಕಿಲೋಮೀಟರ್ ರನ್, ಎರಡನೇ ಕ್ಯಾಟಗರಿ 6 ಕಿಲೋಮೀಟರ್ ರನ್ ಮತ್ತು ಮೂರನೇ ಕ್ಯಾಟಗರಿ 3 ಕಿಲೋಮೀಟರ್ ರನ್. ಉದ್ದೇಶ ಏನಿತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಜನರು ಯಾರಿಗೆ ಕಡಿಮೆ ಮಾಡೋಕ್ಕಾಗ್ತದ ಅಂಥವ್ರು ಕೂಡ ಭಾಗವಹಿಸುವ ಉದ್ದೇಶದಿಂದ ನಾವು ಇಟ್ಟಿದ್ದೇವೆ. ನಾವು ಇದರಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದೀವಿ ಒಂದು 5,000 ಬೀದರ್ನ ಜನರು. ಯಾಕಂದ್ರೆ ಈ ಒಂದು ಥೀಮ್ ಏನಿರ್ತೀವಿ ಅಂತಂದ್ರೆ ಅ ಟ್ರಿಬ್ಯೂಟ್ ಟು ಆರ್ ಆರ್ಮ್ ಫೋರ್ಸಸ್, ಯುನೈಟ್ ಟು ಪ್ರೊಟೆಕ್ಟ್. ಯುನೈಟ್ ಟು ಪ್ರೊಟೆಕ್ಟ್. ಇವಾಗ ನಮ್ಮ ದೇಶ ಒಂದು ವಿಚಿತ್ರ ಪರಿಸ್ಥಿತಿಯಿಂದ ಗುಜರಾಯಿಸ್ತಾ ಇದೆ.
ಅದಕ್ಕೋಸ್ಕರ ನಾವೆಲ್ಲರೂ ಒಕ್ಕಟ್ಟಿದ್ದು ದೇಶದ ಮೇಲೆ ಬರ್ತಕ್ಕಂತಹ ಒಂದು ಆಘಾತಗಳನ್ನು ನಾವು ತಡೆದು ಎಲ್ಲರೂ ಒಂದಾಗಿ ನಾವು ನಿಲ್ಲಬೇಕು ಅಂಬುದೊಂದು ಇನ್ನೊಂದು ಉದ್ದೇಶ. ಮತ್ತು ಆರ್ಮ್ ಫೋರ್ಸಸ್ ದವರಿಗೆ ಒಂದು ಟ್ರಿಬ್ಯೂಟ್ ಅಂದರೆ ಅವ್ರ ಬಗ್ಗೆ ನಮ್ಮ ಭಾವನೆ ಸರಿಯಾಗಿರಬೇಕು, ಅವರ ಪ್ರತಿ ನಮಗೆ ಒಂದು ವಿಶ್ವಾಸ ಮತ್ತು ಮರ್ಯಾದೆ ಇರಬೇಕು. ಅದಕ್ಕೋಸ್ಕರ ಇದರ ಹೆಸರು ಅ ಟ್ರಿಬ್ಯೂಟ್ ಟು ಆರ್ ಆರ್ಮ್ ಫೋರ್ಸಸ್ ಅಂಡ್ ಆಲ್ಸೋ ಯುನೈಟ್ ಟು ಪ್ರೊಟೆಕ್ಟ್ ಅಂತ ಇಟ್ಟಿದ್ದೀವಿ. ಲಾಂಚ್ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು 200 rupees ನಾಮಿನಲ್ ಫೀಸ್ ಇಟ್ಟಿದ್ದೀವಿ ನಾವು. ಈ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅವರಿಗೆ ನಾವು ಒಂದು ಟಿ ಶರ್ಟ್ ಕೊಡ್ತೀವಿ. ಆಮೇಲೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಒಂದು ಪದಕ, ಒಳ್ಳೆ ಪದಕ ನಾವು ಮಾಡಿಸ್ತಾ ಇದ್ದೀವಿ. ಆ ಪದಕ ಕೊಡ್ತೀವಿ. ಮತ್ತು ಫಸ್ಟ್, ಸೆಕೆಂಡ್, ಥರ್ಡ್ 10 ಕಿಲೋಮೀಟರ್ ರನ್ನಲ್ಲಿ ಓಡಿದವರಿಗೆ ನಾವು ಟ್ರಾಫೀಸು ಮತ್ತು ಕ್ಯಾಶ್ ಪ್ರೈಸು ಕೊಡ್ತಾ ಇದ್ದೀವಿ. ಕ್ಯಾಶ್ ಪ್ರೈಸು 10,000 ಫಸ್ಟ್ ಬಂದವರಿಗೆ, 8,000 ಸೆಕೆಂಡ್ ಬಂದವರಿಗೆ ಮತ್ತು 5,000 ಥರ್ಡ್ ಬಂದವರಿಗೆ. ಇದರಲ್ಲಿಯೂ ಕೂಡ ಬಾಯ್ಸ್ ಮತ್ತು ಗರ್ಲ್ಸ್, ಮೇಲ್ ಆ್ಯಂಡ್ ಫಿಮೇಲ್ಗಳಿಗೆ 2 ಪ್ರೈಸ್. ಮತ್ತು ಫಸ್ಟ್ ನವೆಂಬರ್ಗೆ ಕರೆಕ್ಷನು ಈ ಒಂದು 26ನೇ ತಾರೀಕಿಗೆ ನಾವು ಈ ಕಂಪ್ಲೀಟ್ ರನ್ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಹಿಂದೆ ಸ್ಟಾರ್ಟ್ ಮಾಡಿ ಮತ್ತು ಅಲ್ಲೇ ಮುಗಿಸುವ ಹಾಗೆ ಆಯೋಜನೆ ಮಾಡ್ತಾ ಇದ್ವಿ. ರನ್ ಮುಗಿದ ತಕ್ಷಣ ಎಲ್ಲರಿಗೆ ಬ್ರೇಕ್ಫಾಸ್ಟು ಮತ್ತು ಎನರ್ಜಿ ಡ್ರಿಂಕ್ಸ್ ಕೂಡ ನಾವು ಸರ್ವ್ ಮಾಡ್ತಾ ಇದ್ವಿ. ಒಂದು ಸಣ್ಣದ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಯಾಕಂತಂದ್ರೆ ಇಂಥ ಒಂದು ಯೂತ್ ಐಕಾನು, ಒಂದು ನ್ಯಾಷನಲ್, ಒಂದು ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳಿಗೋಸ್ಕರ ಎಲ್ಲರೂ ನೋಡಲಿ. ಮತ್ತು ಇಲ್ಲಿಯೂ ಕೂಡ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಹ್ಯಾಸ್ ಬಿನ್ ಟೇಕಿಂಗ್ ಲಾಟ್ ಆಫ್ ಇನಿಷಿಯೇಟಿವ್ಸ್ ಟು ಪ್ರಮೋಟ್ ಸ್ಪೋರ್ಟ್ಸ್. ನಿಮ್ಗೆ ಗೊತ್ತಿರ್ಬೋದು, ರಾಜ್ಯದಲ್ಲಿ ನಮ್ಮ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶೂಟಿಂಗ್ ಟೀಮ್ ಸೆಕೆಂಡ್ ಬಂದಿದೆ. ಈಗಾಗಲೇ 14 ಪದಕಗಳು ಗೆದ್ದಿದೆ. 6 ಗೋಲ್ಡು, 7 ಸಿಲ್ವರು, 1 ಬ್ರೌನ್ಸ್ ತಂದು. ಮತ್ತು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ, ಬೀದರ್ನವರು ಕೂಡ ದೇಶದಲ್ಲಿ ಎಲ್ಲ ಒಲಿಂಪಿಕ್ಸ್ ಹೋಗ್ಬೇಕನ್ನೋದು ನಮಗೊಂದು ಕನಸಿದೆ. ಅದಕ್ಕೆ ನಾವು ಮಕ್ಕಳಿಗೆ ಡ್ರೀಮ್ ಬಿಗ್ ಟು ಬಿ ಏಬಲ್ ಟು ಅಚೀವ್ ಬಿಗ್ಗರ್, ಸ್ಕೈ ಇಸ್ ನಾಟ್ ದ ಲಿಮಿಟ್ ಅಂತಂದು ಹೇಳ್ತಾ ಇದ್ದೀವಿ. ಈ ಒಂದು ಉದ್ದೇಶದಿಂದ ನಾವು ಎಲ್ಲ ರಿಜಿಸ್ಟ್ರೇಷನ್ ಮಾಡಿದವರು ಕೂಡ ಅವ್ರ ಹೆಸರಿನ ಮೇಲೆ ಒಂದು ಟ್ರೀ, ಒಂದು ಸ್ಯಾಪ್ಲಿಂಗ್ ಪ್ಲಾಂಟ್ ಮಾಡುವ ಒಂದು ಕೂಡ ಉದ್ದೇಶ ಇದೆ. ಎಷ್ಟು ಮಕ್ಕಳು ರಿಜಿಸ್ಟ್ರೇಷನ್ ಮಾಡ್ತಾರೆ, ಮಕ್ಕಳ ಅಂತಲ್ಲ, ಮುದುಕರು, ದೊಡ್ಡವರು, ಹಿರಿಯವರು, ವೆಟರನ್ಸು, ಸೀನಿಯರ್ ಸಿಟಿಜನ್ಸು, ಯಾರು ಬೇಕಾದವರು ಇರ್ಬೋದು, ಹೆಣ್ಣು ಮಕ್ಕಳು ಕೂಡ ಇರ್ಬೋದು. ಈ ಕೆಲವೊಂದು ಕಂಡೀಷನ್ಸ್ಗಳು ದೊಡ್ಡ ರನ್ನಿಂಗ್ ಇವೆ. ಆದರೆ ಸಣ್ಣ ಮಕ್ಕಳು 3 ಕಿಲೋಮೀಟರ್ ಯಾರು ಓಡ್ಬೋದು, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. 6 ಕಿಲೋಮೀಟರ್ ಕೂಡ ಬಹಳಷ್ಟು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಓಡ್ಬೋದು ಅಥವಾ ನಡಿಬಹುದು. ಏನ್ ಪಾರ್ಟಿಸಿಪೇಟ್. 10 ಕಿಲೋಮೀಟರ್ನವರಿಗೆ ಸ್ವಲ್ಪ ಕಂಡೀಷನ್ಸ್ಗಳು ಇವೆ. ಅದು ಎಲ್ಲ ಬಂದೋಬಸ್ತ್ ಯಾವ ಥರ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಇರಬೇಕು, ಅದು ಮಾಡೋದು ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಯೋಗ ನಮ್ಗೆ ರೋಟರಿ ಕ್ಲಬ್ದವರು ಕೊಡ್ತಾ ಇದ್ದಾರೆ. ಅವರು ನಾವು ರಿಜಿಸ್ಟ್ರೇಷನ್ಗೋಸ್ಕರ ಎಲ್ಲ ರೀಚ್ ಔಟ್ ಆಗಬೇಕಂತ ಇದ್ದೀವಿ ನಾವು ಭಾಳಷ್ಟು ಜನರಿಗೆ. ಇಂಥ ಒಂದು ಇವೆಂಟ್ ಇಲ್ಲಿವರೆಗೆ ಆಗಿಲ್ಲ, ಇಂಥ ಒಂದು ಪರ್ಸನಾಲಿಟಿ ಬೀದರ್ನಲ್ಲಿ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇದೊಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಒಂದು ಮೆಸೇಜ್ ಸ್ಪ್ರೆಡ್ ಮಾಡ್ಬೇಕಂತೀವಿ. ಇದರಿಂದ ಒಂದು ಸ್ಪೋರ್ಟ್ಸ್ ಕಲ್ಚರ್ ಬರಲಿ, ಒಂದು ಫಿಟ್ನೆಸ್ ಕಲ್ಚರ್ ಬರಲಿ, ಮತ್ತು ಆರ್ಮ್ ಫೋರ್ಸಸ್ ಪ್ರತಿ ನಮ್ಮ ಭಾವನೆ ಒಳ್ಳೆಯದಾಗಿರಲಿ. ಅದಕ್ಕೆ ಬಿಟ್ಟು ನಾವೆಲ್ಲರೂ ದೇಶದಲ್ಲಿ ಯುನೈಟ್ ಆಗಿ ಯಾವುದೇ ಕಷ್ಟ ದೇಶದ ಮೇಲೆ ಬಂದಾಗ ನಾವು ಒಕ್ಕಟ್ಟಿನಿಂದ ಶಕ್ತಿ ತೋರಿಸಿ ಅದಕ್ಕೆ ಎದುರಿಸುವಂಥ ನಮ್ಮಲ್ಲಿ ತಾಕತ್ತು ಬರಲಿ ಅನ್ನೋದಕ್ಕೋಸ್ಕರ ಈ ಇವೆಂಟ್ ಮಾಡ್ತಾ ಇದ್ದೀವಿ. 1 ನವೆಂಬರ್ಗೆ ನಾವು ಸುಧಾಮೂರ್ತಿ ಅವರಿಗೆ ಇನ್ವೈಟ್ ಮಾಡಿದ್ದೀವಿ. ಅದು ಕೂಡ ಒಂದು 5,000ಗಿಂತಲೂ ಹೆಚ್ಚು ಜನರಿಗೆ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಅವರು ಬರ್ತಾರೆ. ಈ ಒಂದು ಇವೆಂಟ್ ಕೂಡ ಒಂದು ಬಹಳಷ್ಟು ವಿಜೃಂಭಣೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಅದು ರಾಜ್ಯೋತ್ಸವ ಕೂಡ ಇದೆ. ಅದರಲ್ಲಿ ಒಂದು ಫ್ಲಾಗ್ ಹಾಸ್ಟಿಂಗ್, ಆಮೇಲೆ ರಿವ್ಯೂ ಆಫ್ ದ ಪರೇಡ್, ಮಾರ್ಚ್ ಪಾಸ್ಟ್, ದೇರ್ ಆಫ್ಟರ್ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ರೀಚ್ಲೇಯಿಂಗ್ ಆದ ನಂತರ. ಇವೆಲ್ಲ ಒಂದು ಸಂಕ್ಷಿಪ್ತದಲ್ಲಿ ಈ ಕಾರ್ಯಕ್ರಮ ಯಾವ ಥರ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಎಲ್ಲ ಕ್ವಶನ್ ಕೇಳ್ಬೋದು. ಇದ್ದಾರೆ ಎಲ್ಲ ರೋಟರಿ ಕ್ಲಬ್ಸ್, 5 ರೋಟರಿ ಕ್ಲಬ್, ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ, ರೋಟರಿ ಕ್ಲಬ್ ಆಫ್ ಬೀದರ್, ರೋಟರಿ ಕ್ಲಬ್ ಆಫ್ ಬೀದರ್ ಫೋರ್ಟ್, ಕ್ವೀನ್ಸ್ ಕ್ಲಬ್ ಹಾಗೂ ನಮ್ಮ ಸಿಲ್ವರ್ ಸ್ಟಾರ್ ಕ್ಲಬ್, ರೋಟರಿ
ಕ್ಲಬ್ ಆಫ್ ಬೀದರ್, ಸಿಲ್ವರ್ ಸ್ಟಾರ್ ಎಲ್ಲರೂ ಕೂಡಿ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಜೊತೆಗೂಡಿ ಈ ಒಂದು ಸಿಂಧೂರ್ ರಕ್ಷಕ್ ಮ್ಯಾರಥಾನ್ ರನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಒಂದು ಯುನೈಟ್ ಫಾರ್ ಗುಡ್ ಅನ್ನೋದು ನಮ್ದು ಈ ವರ್ಷದ ಒಂದು ಮೋಟೋ ಇದೆ. ಆ್ಯಂಡ್ ಯುನೈಟ್ ಟು ಪ್ರೊಟೆಕ್ಟ್ ಇದು ಈ ಸಿಂಧೂರ್ ರಕ್ಷಕ್ ರನ್ದು ಒಂದು ನಮ್ಮ ಥೀಮ್ ಇಟ್ಕೊಂಡಿದ್ದೀವಿ. ಏನಪ್ಪ, ಯುನೈಟ್ ಫಾರ್ ಗುಡ್ ಆಸ್ ವೆಲ್ ಆಸ್ ಯುನೈಟ್ ಟು ಪ್ರೊಟೆಕ್ಟ್. ಇವತ್ತು ಒಗ್ಗಟ್ಟು ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಅದನ್ನ ನಮ್ಮ ಯುವಕರಲ್ಲಿ, ನಮ್ಮ ಯೂತಲ್ಲಿ ನಾವು ಒಂದೇ ಪ್ಲಾಟ್ಫಾರ್ಮ್ ಮೇಲೆ ನಾವು ರನ್ ಮಾಡಿ ನಾವೊಂದು ಯೂನಿಟಿ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಸೊ ಇದಕ್ಕೆ ಮ್ಯಾಕ್ಸಿಮಮ್ ಜನ ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ನಮ್ಮ ಪ್ರಿಂಟ್ ಮೀಡಿಯಾದವರು, ಪ್ರೆಸ್ ಮೀಡಿಯಾದವರು ಎಲ್ಲರೂ ನೀವು ಭಾಗವಹಿಸ್ರಿ. ಆ್ಯಂಡ್ ಏನಿದೆ ಇದಕ್ಕೊಂದು ಸಕ್ಸಸ್ಫುಲ್ ಇವೆಂಟ್ ಮಾಡಿ ಎಲ್ಲರೂ ಕೂಡಿ ಮಾಡೋಣ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಶಾಲೆಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ರೋಟರಿ ರನ್ ಬಗ್ಗೆ, ರನ್ ಸಿಂಧೂರ್ ಬಗ್ಗೆ. ಅದೇ ಈ ಒಂದು ಗ್ಲೋಬಲ್ ಸೈನಿಕ್ ಅಕಾಡೆಮಿಯ 10ನೇ ವಾರ್ಷಿಕೋತ್ಸವ ನಿಮಿತ್ತ ಈ ಒಂದು ಕಾರ್ಯಕ್ರಮ ನಾವುಗಳು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಹಾಗೂ ರೋಟರಿ ಎಲ್ಲ ನಮ್ಮದೆಲ್ಲ ಬೀದರ್ ಎಲ್ಲ ಕ್ಲಬ್ ಕೊಡ್ಕೊಂಡು ಮಾಡ್ತಾ ಇದ್ದೀವಿ. ಯಾವಾಗಲೂ ರೋಟರಿ ಅಂತ ಒಳ್ಳೆಯ ಯಾವುದೇ ಕಾರ್ಯಕ್ಕೆ ಕೈ ಜೋಡಿಸ್ತದೆ. ಅದು ಏನೋ ಈ ಸಲ ನಾವು ಎಲ್ಲ ಒಂದು ಮ್ಯಾಚ್ ಆದಾಗಿದೆ. ಅವೆಲ್ಲ ನಾವು ಡೈರೆಕ್ಟರ್ಸ್ ಕೂಡ ಸುಮಾರು 7 ಜನ ಡೈರೆಕ್ಟರ್ಸ್ ಎಲ್ಲ ರೋಟರಿ ಅನ್ಸಿದ್ದೀವಿ. ಹಾಗಾಗಿ ಅದು ಒಂದು ನಮ್ಮ ಅಧ್ಯಕ್ಷರು ಕೊಟ್ಟೆ ಎಲ್ಲರೂ. ಹಾಗಾಗಿ ನಾವು ಇಂಥ ಯಾವುದೇ ಕಾರ್ಯಕ್ಕೆ ಯಾರಿಗೂ ಕರೆ ಕೊಟ್ಟರು ಆ ಕಾರ್ಯದಲ್ಲಿ ನಾವು ರೋಟರಿ ಯಾವಾಗೂ ಭಾಗವಹಿಸ್ತೀವಿ. ಇದೊಂದು ಒಳ್ಳೆ ಒಂದು ಜಾಗೃತಿ ಮೂಡುವಂಥ ಕಾರ್ಯಕ್ರಮ, ದೇಶಭಕ್ತಿಯ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಸೈನಿಕರಿಗೆ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮ. ಇದರಲ್ಲಿ ರೋಟರಿ ಸ್ವಇಚ್ಛೆಯಿಂದ ನಾವು ಅದರಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಎಲ್ಲ ನಮ್ಮ ಪ್ರತಿಯೊಬ್ಬ ಅಧ್ಯಕ್ಷ ಕಾರ್ಯದರ್ಶಿಗಳು ಎಲ್ಲ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ನಾವು ಈ ಒಂದು ಗ್ಲೋಬಲ್ ಸೈನಿಕ ಅಕಾಡೆಮಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಎಲ್ಲ ನಾವು ಭಾಗಿಯಾಗ್ತಾ ಇದ್ದೀವಿ. ಅದಕ್ಕಾಗಿ ಇದರಲ್ಲಿ ಎಲ್ಲ ನಾವೊಂದು ಈ ಒಂದು ವೇದಿಕೆ ಮುಖಾಂತರ ಎಲ್ಲ ಬೀದರ್ ಜನತೆಗೆ ಏನು ವಿನಂತಿ ಮಾಡ್ಬೇಕಂದ್ರೆ ಎಲ್ಲರೂ ಈ ಒಂದು ಸದುದ್ದೇಶ, ಒಂದು ಒಳ್ಳೆಯ ದೇಶಭಕ್ತಿಯ ಒಂದು ಕಾರ್ಯಕ್ರಮದಲ್ಲಿ ತಾವುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಅದರಲ್ಲಿ ಭಾಗಿಯಾಗಬೇಕು. ಎಲ್ಲ ಮಹಿಳೆಯರು, ಮಕ್ಕಳು, ವಯಸ್ಸು ಎಲ್ಲ ಯಾವುದೇ ವಯಸ್ಸಿನ ಒಂದು ಮಿತಿ ಇಲ್ಲ. 10 ಕಿಲೋಮೀಟರ್, 6 ಕಿಲೋಮೀಟರ್, 3 ಕಿಲೋಮೀಟರ್ ಇಟ್ಟಿದೆ ನಾವು ಎಲ್ಲ. ಅದರಲ್ಲಿ ಅವರವರು ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಅದರ ಒಂದು ಒಳ್ಳೆಯ ಒಂದು ಸಂದೇಶ ನಾವು ಸಮಾಜಕ್ಕೆ ಕೊಡ್ಬೋದು. ಈ ಒಂದು ದೇಶಭಕ್ತಿ ಬಗ್ಗೆ ಇತ್ತೀಚೆಗೆ ಒಂದು ಯುನೈಟ್ ಫಾರ್ ಗುಡ್ ಅಂತ ಹೇಳಿ ನಮಗೆ ಒಂದು ರೋಟರಿ ಒಂದು ಥೀಮ್ ಇದೆ. ಎಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಒಂದು ಕಡೆ ಸೇರಬೇಕು. ಇದು ಒಂದು ಒಳ್ಳೆಯ ಕೆಲಸ ಆದಾಗಿ ನಾವು ರೋಟರಿ ಇದು ಯಾವುದೇ ಮುಂದೆ ಗ್ಲೋಬಲ್ ಸೈನಿಕತೆ ಹೀಗಿದೆ, ಮುಂದೆ ಯಾವುದೇ ಸಂಘರ್ಷ ಬಂದರೂ ಅದ್ರ ಜೊತೆಗೆ ನಾವು ರೋಟರಿದು ಸೇರ್ಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ನಾವು ಯಾವಾಗಲೂ ಸದಾ ಸಿದ್ಧ ಇದ್ದೀವಿ ಅಂತ ಹೇಳಿ ಬಯಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದವರು ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳಿ ಮಾತು ಮುಗಿಸ್ತೀನಿ.